ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಸಾರಿಗೆ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸ್ಮಾ ಜಾರಿ ನೌಕರರಿಗೆ ಪ್ರತಿಭಟನೆ ನಡೆಸದಂತೆ ಸೂಚನೆಯನ್ನ ನೀಡಲಾಗಿದೆ. ಹೈಕೋರ್ಟ್ ಕೂಡ ಒಂದಿನ ಹಾಗೆ ಇರಿ ಅಂದ್ರೆ ಈಗಾಗಲೇ ಏನು ಸಭೆ ಆಗಿತ್ತು, ನಿನ್ನೆಯ ಸಭೆಯ ಡೀಟೇಲ್ಸ್ಗಳನ್ನ ಪಡೆದುಕೊಳ್ತೀವಿ, ಆ ನಂತರವಾಗಿ ಆದೇಶವನ್ನ ನೀಡಲಾಗುತ್ತೆ ಅಂತ ಹೇಳಿ ಹೈಕೋರ್ಟ್ ಕೂಡ ನಿರ್ದೇಶನವನ್ನ ಕೊಟ್ಟಿತ್ತು. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಬೇಕು ಅಂತ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಂದಿನಂತೆ ಸಂಚಾರ ಆಗ್ತಾ ಇದೆ. ಇವತ್ತು ಮುಷ್ಕರ, ಮತ್ತೊಂದು ಕಡೆ ಎಂದಿನಂತೆ ಸಂಚಾರ ಆಗ್ತಾ ಇದೆ. ಯಾವುದೇ ಮುಷ್ಕರ ಇಲ್ಲ, ಬಸ್ಗಳ ಸಂಚಾರ ಆಗ್ತಾ ಇದೆ. ರಾತ್ರಿ ಪಾಳಿಯ ಬಸ್ಗಳ ಸಂಚಾರ ಆಗ್ತಾ ಇದೆ. ಇವತ್ತು ಕಂಟಿನ್ಯೂ ಆಗ್ತಾ ಇದೆ ಶಿಫ್ಟ್. ಸದ್ಯದ ಮಟ್ಟಿಗೆ ಬಸ್ ಸಂಚಾರದಲ್ಲಿ ಯಾವ ವ್ಯತ್ಯಯ ಕೂಡ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಎಂದಿನಂತೆ ಸಂಚಾರ ಆಗ್ತಾ ಇದೆ. ಬಿಎಂಟಿಸಿ ಎಂದಿನಂತೆ ಸಂಚಾರ ಆಗ್ತಾ ಇದೆ. ಎಸ್, ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಈಗ 7 ಗಂಟೆ ಆಗ್ತಾ ಬಂತು. ಸೊ ಎಂದಿನಂತೆ ಬಸ್ ಸಂಚಾರ ಆಗ್ತಾ ಇದೆ. ಬಸ್ಗಳೆಲ್ಲ ಸಾಲುಗಟ್ಕೊಂಡು ನಿಂತ್ಕೊಂಡಿದೆ. ಅಲ್ಲಿ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಬಸ್ ಸ್ಟ್ಯಾಂಡ್ ಕಡೆಗೆ ಮುಖ ಮಾಡಿರುವಂಥದ್ದು ಮೆಜೆಸ್ಟಿಕ್. ಇದು ಮೆಜೆಸ್ಟಿಕ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಬಸ್ಗಳು ಸಾಲುಗಟ್ಟಿ ನಿಂತ್ಕೊಂಡಿದೆ, ಯಥಾವತ್ತಾಗಿ ಬಸ್ಗಳು ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಪ್ರಯಾಣಿಕರು ಕೂಡ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ತಾ ಇದ್ದಾರೆ. ಒಂದು ಕಡೆ ಇವತ್ತು ಮುಷ್ಕರವನ್ನ ಕೈಗೊಂಡಿದ್ದಾರೆ. ರಾಜ್ಯದಾದ್ಯಂತ ಸಾರಿಗೆ ಬಸ್ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಮುಷ್ಕರದ ಬಿಸಿ ತಟ್ಟುತ್ತಾ ಇಲ್ಲ ಬೆಂಗಳೂರಿಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನೀವು ಗಮನಿಸ್ತಾ ಇರ್ಬೋದು. ಮೆಜೆಸ್ಟಿಕ್ನ ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಬಸ್ಗಳು ಕೂಡ ನಿಂತ್ಕೊಂಡಿದೆ, ಬಸ್ಗಳ ಸಂಚಾರ ಆಗ್ತಾ ಇದೆ. ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಬರ್ತಾ ಇದ್ದಾರೆ. ಸೊ ಯಥಾವತ್ತಾಗಿ ಏನಿತ್ತು, ಜೊತೆಗೆ ರಾತ್ರಿ ಶಿಫ್ಟ್ ಏನಿತ್ತು ಕಂಟಿನ್ಯೂ ಆಗ್ತಾ ಇದೆ. ರಾತ್ರಿ ಪಾಳಿಯ ಬಸ್ಗಳ ಸಂಚಾರ ಕೂಡ ಅಂದರೆ ಇವತ್ತು ಕಂಟಿನ್ಯೂ ಶಿಫ್ಟ್ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗ್ತಿಲ್ಲ ಅನ್ನೋದಕ್ಕೆ ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಬೆಂಗಳೂರಿನಲ್ಲಿ ಎಂದಿನಂತೆ ಸಂಚಾರ ಆಗ್ತಾ ಇದೆ ಬಿಎಂಟಿಸಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಅವರು. ಈಗಾಗಲೇ ಮೆಜೆಸ್ಟಿಕ್ ನಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಯಾವ ರೀತಿ ಆಗಿದೆ, ಈಗ ಸರಿಸುಮಾರು 7 ಗಂಟೆ ಆಗ್ತಾ ಬಂತು. ಸೊ ಯಾವ ರೀತಿ ಆಗಿದೆ, ಈಗ ಅಲ್ಲಿ ಹೆಚ್ಚಿನ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರಾ, ಬಸ್ ಸಂಚಾರ ಆಗ್ತಾ ಇದೆಯಾ, ಹೇಗಿದೆ ಬಂದ್ನ ಬಿಸಿ? ಎಸ್ ಕುಸುಮ, ಏನು ಜಂಟಿ ಕ್ರಿಯಾ ಸಮಿತಿಯವರು ನಿನ್ನೆ ಹೇಳಿದ್ರು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಯಾವುದೇ ರೀತಿ ಬಸ್ಗಳು ಓಡಾಟ ನಡೆಸೋದಿಲ್ಲ ಅಂತ ಹೇಳಿ. ಆದ್ರೆ ಮುಷ್ಕರ ಆರಂಭ ಆಗಿ ಸರಿಸುಮಾರು 1 ಗಂಟೆ ಕಳೀತಾ ಬರ್ತಾ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿ ಮುಷ್ಕರದ ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ಅಲ್ಲೂ ಕೂಡ ನೀವು ಗಮನಿಸಬಹುದು ಎಂದಿನಂತೆ ಜನಸಂಚಾರ ಇದೆ. ಮತ್ತೊಂದು ಭಾಗದಲ್ಲಿ ಬಿಎಂಟಿಸಿ ಬಸ್ ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಓಡಾಡ್ತಾ ಇದೆ. ಹಾಗೆ ಪ್ರಮುಖವಾಗಿ ಹೆಚ್ಚಿನ ಜನರು ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಮೆಜೆಸ್ಟಿಕ್ ಅಂತ ಹೇಳಿದ್ರೆ ಆರ್ಟ್ ಆಫ್ ದಿಸ್ ಸಿಟಿ. ಈ ಒಂದು ಮೆಜೆಸ್ಟಿಕ್ಗೆ ಬೆಂಗಳೂರು ಆಗಿರ್ಬೋದು, ಕೇವಲ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಬಸ್ಗಳು ಬರುತ್ತೆ. ಸೊ ನೀವು ಗಮನಿಸ್ತಾ ಇರಬಹುದು, ಎಲ್ಲ ಬಸ್ಗಳು ಕೂಡ ಬೇರೆ ಬೇರೆ ಡಿಪೋದಿಂದ ಮೆಜೆಸ್ಟಿಕ್ ಹತ್ರ ಬರ್ತಾ ಇದೆ. ಹಾಗೆ ಜನರು ಕೂಡ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಡೌಟ್ ಇತ್ತು, ಯಾಕಂತ ಹೇಳಿದ್ರೆ ಅಂದ್ರೆ ಈ ಒಂದು ಬಸ್ ಓಡಾಡುತ್ತಾ ಇಲ್ವಾ ಅಂತ ಹೇಳಿ. ಬಟ್ ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನೀವು ನೋಡ್ತಾ ಇರಬಹುದು, ಸಾಲು ಸಾಲಾಗಿ ಎಲ್ಲ ಬಸ್ಗಳು ಕೂಡ ಮೆಜೆಸ್ಟಿಕ್ಗೆ ಬರ್ತಾ ಇದೆ. ಹಾಗೆ ಮೆಜೆಸ್ಟಿಕ್ ಇಂದ ಮತ್ತೊಂದು ಭಾಗಕ್ಕೂ ಕೂಡ ಹೋಗ್ತಾ ಇರೋದನ್ನು ಕೂಡ ಗಮನಿಸಬಹುದು. ಇವಿ ಬಸ್ ಆಗಿರಬಹುದು, ಹಾಗೆ ಬಿಎಂಟಿಸಿ ಆಗಿರ್ಬೋದು, ಎಲ್ಲವೂ ಕೂಡ ಎಂದಿನಂತೆ ಓಡಾಡ್ತಾ ಇದೆ. ಜನರು ಕೂಡ ಯಾವುದೇ ರೀತಿ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಏನು ಸಾರಿಗೆ ಇಲಾಖೆಯು ಹೇಳಿತ್ತು, ಒಂದು ವೇಳೆ ಮುಷ್ಕರದಲ್ಲಿ ಯಾವುದೇ ರೀತಿಯ ಸಾರಿಗೆ ನೌಕರರು ಏನು ಪಾಲ್ಗೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಅವ್ರ ಮೇಲೆ ನಾವು ಎಸ್ಮಾವನ್ನ ಜಾರಿ ಮಾಡ್ತೀವಿ ಅಂತಾನು ಹೇಳಿದ್ರು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ರಜವನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಹೇಳಿ, ಒಂದು ವೇಳೆ ರಜವನ್ನ ತೆಗೆದುಕೊಂಡ್ರೆ ಸಂಬಳವನ್ನ ಕಟ್ ಮಾಡ್ತೀವಿ ಅಂತಾನು ಹೇಳಿ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಎಲ್ಲೋ ಒಂದ್ ಕಡೆ ಏನು ಸಾರಿಗೆ ನೌಕರರು ಈ ಒಂದು ಖಡಕ್ ಸೂಚನೆಗೆ ಬೆದರ ರೀತಿಯಲ್ಲಿದೆ. ಸಾರ್ವಜನಿಕರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು? ನಾವು ಬೆಳಗಾಮಿಂದ. ಓಕೆ, ಯಾವುದೇ ರೀತಿ ತೊಂದರೆ ಆಯ್ತಾ ಸರ್ ಬರ್ತಾ? ಇವಾಗ ಬರ್ತಾ ಏನ್ ತೊಂದರೆ ಆಗಿಲ್ಲ, ಆದ್ರೆ ಇವಾಗೆಲ್ಲ ಇಲ್ಲಿ ಓಡಾಡ್ತಾ ಇದಾವಲ್ಲ ಬಸ್ಸು. ಅಕ್ಕ ಕಾರ್ಮಿಕರಿಗೆ ಪಾಪ ಅವ್ರು ಕೇಳ್ತಾ ಇದಾರೆ, ಕೊಟ್ಟಿದ್ರು ಒಳ್ಳೇದಿತ್ತು ಅಂತ ಅವ್ರಿಗೆ. ಅಲ್ಲ ಸರ್, ನಿಮ್ ಪ್ರಕಾರ ಹಾಗಾದ್ರೆ ಬಸ್ನ ನಿಲ್ಲಿಸ್ಬಿಟ್ಟು ಅವರಿಗೆ ಅವರ ಬೇಡಿಕೆ ಈಡೇರಿಸಬೇಕು? ಅಲ್ಲ, ನಿಲ್ಲಿಸ್ಬಿಟ್ಟು ಅಂದ್ರೆ ಬಹಳ ಕಷ್ಟ ಇದೆ. ಮಕ್ಕಳ ಎಜುಕೇಶನ್ ಬೆಂಗಳೂರಲ್ಲಿ ಅವ್ರದೆಲ್ಲ ಕೊಡ್ಬೇಕಾಗತ್ತೆ. ಅಲ್ಲ, ಹಂಗಾರೆ ನಿಮ್ ಪ್ರಕಾರ ಬಸ್ ನಿಲ್ಲಿಸಬೇಕಾಗಿತ್ತು? ಹೌದು, ಮತ್ತೆ ಅಲ್ಲ ಅವ್ರ ಸಂಬಳ ಬಹಳ ಕಡಿಮೆ ಇದೆ ಮೇಡಮ್ ಅವ್ರೆ. ಹೌದು ಸರ್, ಬಸ್ ನಿಲ್ಲಿಸಬೇಕಿತ್ತ ಹಾಗಾದ್ರೆ? ಅಲ್ಲ, ನಿಲ್ಲಿಸ್ಬೇಕಂದ್ರೆ ಅವ್ರಿಗೆ ನಿಲ್ಲಿಸಬಾರ್ದು. ಸರ್ಕಾರಗಳು ಗಮನಕ್ಕೆ ತಗೊಂಡು
ಸಾರಿಗೆ ಸಚಿವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅವರು ಕೂತ್ಕೊಂಡು ಬಗೆಹರಿಸಿ ಏನಾರು ಒಂದು ಮಾಡಿದರೆ ಒಳ್ಳೆಯದು. ಈ ಜನರ ಅಮಾಯಕರಿಗೆಲ್ಲ ತೊಂದರೆ ಆಗ್ತಾ ಇದೆ, ಎಲ್ಲೆಲ್ಲೋ ಇರ್ತಾರೆ. ಈಗ ಏನೋ ಕೇಳ್ಕೊಂಡು ಬಂದಿರ್ತಾರೆ, ಇಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಸಮಸ್ಯೆ ಆಗತ್ತಲ್ವಾ. ನೀವು ಇವಾಗ ಎಲ್ಲಿ ಹೋಗ್ಬೇಕು ಸರ್? ನಾನು ಇಲ್ಲೇ ಚಂದ್ರ ಲೇಔಟ್ಗೆ ಹೋಗ್ಬೇಕಾಗಿತ್ತು. ಬಸ್ ಇಲ್ಲೆಲ್ಲ ಇದಾವೆ, ಅಲ್ಲೇನು ತೊಂದರೆ ಇಲ್ಲ. ಊರಿಗೆ ಹೋಗ್ಬೇಕಾದ್ರೆ ತೊಂದರೆ ಆಗ್ತದೆ. ಅಲ್ಲ, ಇವಾಗ ಎಂತ ಅಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ 6 ಗಂಟೆಯಿಂದಾನೇ ಬಸ್ ನ ನಿಲ್ಲಿಸ್ತೀವಿ ಎಂದಿದ್ರು. ಬಟ್ ಈ ಒಂದು ಪರಿಸ್ಥಿತಿಲಿ ಯಾವುದೇ ರೀತಿ ಬಸ್ ನ ನಿಲ್ಲಿಸಿಲ್ಲ. ಸೊ ನಿನ್ನೆನೆ ನೈಟ್ ಆಲ್ಟ್ ಅಂತ ಏನೋ ಮಾಡಿರ್ತಾರಲ್ಲ, ನೈಟ್ ಸರ್ವಿಸ್ ಗಾಡಿ ಅವೆಲ್ಲ ಇದಾವೆ. ಮಧ್ಯಾಹ್ನ ಏನಾಗತ್ತೆ ಗೊತ್ತಾಗಲ್ಲ. ಆದ್ರೂ ಸಂಬಂಧಪಟ್ಟ ಸರ್ಕಾರ ಬಗೆಹರಿಸಬೇಕು ಅಂತ ನನ್ನ ಅನಿಸಿಕೆ. ಯಾಕೆ ಗೊತ್ತಾ, ಕಷ್ಟದಲ್ಲಿದ್ದಾರೆ, ಮಾಡ್ಬೇಕಲ್ವಾ. ಎಲ್ಲರಿಗೂ ಕೊಟ್ಟವ್ರೆ, ಫ್ರೀ ಮಾಡವ್ರೆ, ಏನು ಅವ್ರೇನು ಸಂಬಳ ಜಾಸ್ತಿ ಕೇಳ್ತಾ ಇದ್ದಾರೆ. ಕೊಟ್ಟಿದ್ರು ಒಳ್ಳೇದಂತ ನನ್ನ ಅನಿಸಿಕೆ. ಓಕೆ ಓಕೆ ಓಕೆ. ನೀವು ನೋಡ್ತಾ ಇರ್ಬೋದು, ಅಂದ್ರೆ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಅಂದ್ರೆ ಯಾವುದೇ ರೀತಿ ಬಸ್ ನಿಲ್ಸೋದು ಬೇಡ, ಆದ್ರೆ ಸಾರಿಗೆ ನೌಕರರ ಅಳಲು ಏನಿದೆ ಆ ಒಂದು ಅಳಲನ್ನ ಸರ್ಕಾರ ಕೇಳಬೇಕು ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲೂ ಕೂಡ ನೀವು ನೋಡಬಹುದು, ಕೆಎಸ್ಆರ್ಟಿಸಿ ಬಸ್ಸು ಕೂಡ ಓಡಾಡ್ತಾ ಇದೆ. ಹಾಗೆ ಬೇರೆ ಬೇರೆ ಭಾಗದಿಂದ ಬೆಂಗಳೂರಿಗೆ ಜನರೆಲ್ಲರೂ ಕೂಡ ಬಂದು ಇಳಿತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ರೀತಿ ಸದ್ಯದ ಮಟ್ಟಿಗೆ ಅಂದ್ರೆ ಈ ಒಂದು ಮುಷ್ಕರದ ಎಫೆಕ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗೆ ಎಲ್ಲೋ ಒಂದ್ ಕಡೆ ಜಂಟಿ ಕ್ರಿಯಾ ಸಮಿತಿಗೆ ಹೈಕೋರ್ಟ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು, 1 ದಿನದ ಮಟ್ಟಿಗೆ ಈ ಒಂದು ಮುಷ್ಕರವನ್ನ ಮುಂದೂಡಿ ಅಂತ ಹೇಳಿ. ಆದ್ರೆ ಯಾವುದೇ ರೀತಿ ನಾವು ಮುಷ್ಕರವನ್ನ ಮುಂದೂಡೋದಿಲ್ಲ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿಯು ಕೂಡ ಒಂದು ರೀತಿಯಲ್ಲಿ ಪಟ್ಟನ್ನ ಹಿಡಿದಿತ್ತು. ಆದ್ರೆ ಜಂಟಿ ಕ್ರಿಯಾ ಸಮಿತಿಯ ಒಂದು ಹಠಕ್ಕೆ ಎಲ್ಲೋ ಒಂದ್ ಕಡೆ ಸಾರಿಗೆ ನೌಕರರು ಕೂಡ ಒಂದ್ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ. ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಿ ಎಂದಿನಂತೆ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬೇರೆ ಭಾಗದಿಂದ ಬರುವಂತಹ ಕೆಎಸ್ಆರ್ಟಿಸಿ ಬಸ್ಗಳೆಲ್ಲವೂ ಕೂಡ ತುಂಬಿದೆ. ಯಾವುದೇ ರೀತಿ ಜನರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ. ಹಾಗೆ ಮತ್ತೊಂದು ಭಾಗದಲ್ಲಿ ಮೆಜೆಸ್ಟಿಕ್ ಅಂದ್ರೆ ಸಾಕಷ್ಟು ಬಸ್ಗಳು ಓಡಾಡ್ತಿರುತ್ತೆ. ಈ ಒಂದು ಜಾಗದಲ್ಲಿ ಅಹಿತಕರ ಘಟನೆಗಳು ಆಗಬಹುದು ಅನ್ನುವಂತಹ ಕಾರಣಕ್ಕೆ ಈ ಪೊಲೀಸ್ ಸಿಬ್ಬಂದಿಯ ನೇಮಕವೂ ಕೂಡ ಮಾಡಿರುವಂತದ್ದು. ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಕರ್ತವ್ಯ ನಿರತರಾಗಿರುವಂತದ್ದು. ಮೆಜೆಸ್ಟಿಕ್ ನ ಎಂಟ್ರೆನ್ಸ್ ಏನಿದೆ ಆ ಒಂದು ಎಂಟ್ರೆನ್ಸ್ ಅಲ್ಲೇ ಬೇಕಾಗುವಂತಹ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತಹದ್ದು. ಕೆಎಸ್ಆರ್ಪಿ ತುಕಡಿಗಳನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಒಂದ್ ಕಡೆ ಜನರಿಗೂ ತೊಂದರೆ ಆಗಬಾರ್ದು, ಹಾಗೆ ಮತ್ತೊಂದು ಕಡೆಗೆ ಏನು ಕೆಲಸಕ್ಕೆ ಹಾಜರಾಗಿರುವಂತಹ ಸಾರಿಗೆ ನೌಕರರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯು ಕೂಡ ಸಕಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದೆ. ಒಟ್ನಲ್ಲಿ ಸದ್ಯದ ಮಟ್ಟಿಗೆ 1 ಗಂಟೆ ಕಳಿತಾ ಬಂತು ಮುಷ್ಕರ ಆರಂಭ ಆಗಿ. ಆದ್ರೂ ಕೂಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.